ಕುಂಭಮೇಳದಲ್ಲಿ ಸಾಧುಗಳು ಸದ್ದು ಮಾಡ್ತಾ ಇದ್ದಾರೆ, ಸಾಧ್ವಿಗಳು ಸುದ್ದಿ ಮಾಡ್ತಾ ಇದ್ದಾರೆ. ಇದೀಗ ಒಂದು ಹುಡುಗಿ ಸುದ್ದಿಯಲ್ಲಿದ್ದಾಳೆ. ಆಕೆಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಆಕೆಯ ಕಣ್ಣಿನ ನೋಟದಲ್ಲಿಯೇ ಕೋಲ್ಮಿಂಚಿನ ಬಾಣ ಹೊರಡುತ್ತಿದ್ವು. ಮೀನ ಕಣ್ಣೋಳೆ ಅನ್ನೋ ಕವಿ ಮಾತಿಗೆ ಉಪಮಾನ ಉಪಮೇಯವಾಗಿ ಆ ಹುಡುಗಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಇಡೀ ಮಹಾ ಕುಂಭಮೇಳವೇ ಅಪರೂಪದ ಕಣ್ಣೋಟದ ಹುಡುಗಿಯ ಕಣ್ಣಲ್ಲಿ ಕಳೆದು ಹೋಗಿತ್ತು. ಹೆಣ್ಣಿನ ಅಂದವನ್ನು 100 ಪಟ್ಟು ಹೆಚ್ಚು ಮಾಡುವುದೇ ಅವರ ಮಾದಕ ಮೋಹಕ ಕಣ್ಣುಗಳು. ಈಕೆ ಆ ಪಟ್ಟಿಯಲ್ಲಿ ಪಕ್ಕಾ ಸ್ಥಾನ ಪಡೆಯುತ್ತಾಳೆ. ಕಳೆದ 3 ದಿನಗಳಿಂದ ಈ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಿದ್ದಾಳೆ. ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವುದಾಗಿ ಹೇಳಿಕೊಂಡಿದ್ದಾಳೆ. ಇಂದೋರ್ನಿಂದ ಬಂದಿರುವ ಈ ಯುವತಿಯ ಹೆಸರು ಗೊತ್ತಿಲ್ಲ. ಆದ್ರಿಂದ ಇರೋ ಬರೋರೆಲ್ಲ ಮೋನಾಲಿಸಾ ಅಂತ ನಾಮಕರಣ ಮಾಡಿದ್ದಾರೆ. ಮುದ್ದು ಹಾಗೂ ಮುಗ್ಧ ಯುವತಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದ್ದು, ಕೆಲವರಂತೂ ಈ ಯುವತಿಯನ್ನು ಹಾಲಿವುಡ್ ನಟಿ ಏಂಜಲಿನಾ ಜೋಲಿಗೆ ಹೋಲಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕುಂಭಮೇಳದಲ್ಲಿ ಸಾಧುಗಳು ಸದ್ದು ಮಾಡ್ತಾ ಇದ್ದಾರೆ, ಸಾಧ್ವಿಗಳು ಸುದ್ದಿ ಮಾಡ್ತಾ ಇದ್ದಾರೆ. ಇದೀಗ ಒಂದು ಹುಡುಗಿ ಸುದ್ದಿಯಲ್ಲಿದ್ದಾಳೆ. ಆಕೆಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಆಕೆಯ ಕಣ್ಣಿನ ನೋಟದಲ್ಲಿಯೇ ಕೋಲ್ಮಿಂಚಿನ ಬಾಣ ಹೊರಡುತ್ತಿದ್ವು. ಮೀನ ಕಣ್ಣೋಳೆ ಅನ್ನೋ ಕವಿ ಮಾತಿಗೆ ಉಪಮಾನ ಉಪಮೇಯವಾಗಿ ಆ ಹುಡುಗಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಇಡೀ ಮಹಾ ಕುಂಭಮೇಳವೇ ಅಪರೂಪದ ಕಣ್ಣೋಟದ ಹುಡುಗಿಯ ಕಣ್ಣಲ್ಲಿ ಕಳೆದು ಹೋಗಿತ್ತು. ಹೆಣ್ಣಿನ ಅಂದವನ್ನು 100 ಪಟ್ಟು ಹೆಚ್ಚು ಮಾಡುವುದೇ ಅವರ ಮಾದಕ ಮೋಹಕ ಕಣ್ಣುಗಳು. ಈಕೆ ಆ ಪಟ್ಟಿಯಲ್ಲಿ ಪಕ್ಕಾ ಸ್ಥಾನ ಪಡೆಯುತ್ತಾಳೆ. ಕಳೆದ 3 ದಿನಗಳಿಂದ ಈ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಿದ್ದಾಳೆ. ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವುದಾಗಿ ಹೇಳಿಕೊಂಡಿದ್ದಾಳೆ. ಇಂದೋರ್ನಿಂದ ಬಂದಿರುವ ಈ ಯುವತಿಯ ಹೆಸರು ಗೊತ್ತಿಲ್ಲ. ಆದ್ರಿಂದ ಇರೋ ಬರೋರೆಲ್ಲ ಮೋನಾಲಿಸಾ ಅಂತ ನಾಮಕರಣ ಮಾಡಿದ್ದಾರೆ. ಮುದ್ದು ಹಾಗೂ ಮುಗ್ಧ ಯುವತಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದ್ದು, ಕೆಲವರಂತೂ ಈ ಯುವತಿಯನ್ನು ಹಾಲಿವುಡ್ ನಟಿ ಏಂಜಲಿನಾ ಜೋಲಿಗೆ ಹೋಲಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕುಂಭಮೇಳದಲ್ಲಿ ಸಾಧುಗಳು ಸದ್ದು ಮಾಡ್ತಾ ಇದ್ದಾರೆ, ಸಾಧ್ವಿಗಳು ಸುದ್ದಿ ಮಾಡ್ತಾ ಇದ್ದಾರೆ. ಇದೀಗ ಒಂದು ಹುಡುಗಿ ಸುದ್ದಿಯಲ್ಲಿದ್ದಾಳೆ. ಆಕೆಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಆಕೆಯ ಕಣ್ಣಿನ ನೋಟದಲ್ಲಿಯೇ ಕೋಲ್ಮಿಂಚಿನ ಬಾಣ ಹೊರಡುತ್ತಿದ್ವು. ಮೀನ ಕಣ್ಣೋಳೆ ಅನ್ನೋ ಕವಿ ಮಾತಿಗೆ ಉಪಮಾನ ಉಪಮೇಯವಾಗಿ ಆ ಹುಡುಗಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಇಡೀ ಮಹಾ ಕುಂಭಮೇಳವೇ ಅಪರೂಪದ ಕಣ್ಣೋಟದ ಹುಡುಗಿಯ ಕಣ್ಣಲ್ಲಿ ಕಳೆದು ಹೋಗಿತ್ತು. ಹೆಣ್ಣಿನ ಅಂದವನ್ನು 100 ಪಟ್ಟು ಹೆಚ್ಚು ಮಾಡುವುದೇ ಅವರ ಮಾದಕ ಮೋಹಕ ಕಣ್ಣುಗಳು. ಈಕೆ ಆ ಪಟ್ಟಿಯಲ್ಲಿ ಪಕ್ಕಾ ಸ್ಥಾನ ಪಡೆಯುತ್ತಾಳೆ. ಕಳೆದ 3 ದಿನಗಳಿಂದ ಈ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಿದ್ದಾಳೆ. ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವುದಾಗಿ ಹೇಳಿಕೊಂಡಿದ್ದಾಳೆ. ಇಂದೋರ್ನಿಂದ ಬಂದಿರುವ ಈ ಯುವತಿಯ ಹೆಸರು ಗೊತ್ತಿಲ್ಲ. ಆದ್ರಿಂದ ಇರೋ ಬರೋರೆಲ್ಲ ಮೋನಾಲಿಸಾ ಅಂತ ನಾಮಕರಣ ಮಾಡಿದ್ದಾರೆ. ಮುದ್ದು ಹಾಗೂ ಮುಗ್ಧ ಯುವತಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದ್ದು, ಕೆಲವರಂತೂ ಈ ಯುವತಿಯನ್ನು ಹಾಲಿವುಡ್ ನಟಿ ಏಂಜಲಿನಾ ಜೋಲಿಗೆ ಹೋಲಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕುಂಭಮೇಳದಲ್ಲಿ ಸಾಧುಗಳು ಸದ್ದು ಮಾಡ್ತಾ ಇದ್ದಾರೆ, ಸಾಧ್ವಿಗಳು ಸುದ್ದಿ ಮಾಡ್ತಾ ಇದ್ದಾರೆ. ಇದೀಗ ಒಂದು ಹುಡುಗಿ ಸುದ್ದಿಯಲ್ಲಿದ್ದಾಳೆ. ಆಕೆಯನ್ನ ನೋಡ್ಕೊಂಡು ಬರೋಣ ಬನ್ನಿ.
ಆಕೆಯ ಕಣ್ಣಿನ ನೋಟದಲ್ಲಿಯೇ ಕೋಲ್ಮಿಂಚಿನ ಬಾಣ ಹೊರಡುತ್ತಿದ್ವು. ಮೀನ ಕಣ್ಣೋಳೆ ಅನ್ನೋ ಕವಿ ಮಾತಿಗೆ ಉಪಮಾನ ಉಪಮೇಯವಾಗಿ ಆ ಹುಡುಗಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಇಡೀ ಮಹಾ ಕುಂಭಮೇಳವೇ ಅಪರೂಪದ ಕಣ್ಣೋಟದ ಹುಡುಗಿಯ ಕಣ್ಣಲ್ಲಿ ಕಳೆದು ಹೋಗಿತ್ತು. ಹೆಣ್ಣಿನ ಅಂದವನ್ನು 100 ಪಟ್ಟು ಹೆಚ್ಚು ಮಾಡುವುದೇ ಅವರ ಮಾದಕ ಮೋಹಕ ಕಣ್ಣುಗಳು. ಈಕೆ ಆ ಪಟ್ಟಿಯಲ್ಲಿ ಪಕ್ಕಾ ಸ್ಥಾನ ಪಡೆಯುತ್ತಾಳೆ. ಕಳೆದ 3 ದಿನಗಳಿಂದ ಈ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಿದ್ದಾಳೆ. ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವುದಾಗಿ ಹೇಳಿಕೊಂಡಿದ್ದಾಳೆ. ಇಂದೋರ್ನಿಂದ ಬಂದಿರುವ ಈ ಯುವತಿಯ ಹೆಸರು ಗೊತ್ತಿಲ್ಲ. ಆದ್ರಿಂದ ಇರೋ ಬರೋರೆಲ್ಲ ಮೋನಾಲಿಸಾ ಅಂತ ನಾಮಕರಣ ಮಾಡಿದ್ದಾರೆ. ಮುದ್ದು ಹಾಗೂ ಮುಗ್ಧ ಯುವತಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದ್ದು, ಕೆಲವರಂತೂ ಈ ಯುವತಿಯನ್ನು ಹಾಲಿವುಡ್ ನಟಿ ಏಂಜಲಿನಾ ಜೋಲಿಗೆ ಹೋಲಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕುಂಭಮೇಳದಲ್ಲಿ ಸಾಧುಗಳು ಸದ್ದು ಮಾಡ್ತಾ ಇದ್ದಾರೆ, ಸಾಧ್ವಿಗಳು ಸುದ್ದಿ ಮಾಡ್ತಾ ಇದ್ದಾರೆ. ಇದೀಗ ಒಂದು ಹುಡುಗಿ ಸುದ್ದಿಯಲ್ಲಿದ್ದಾಳೆ. ಆಕೆಯನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಆಕೆಯ ಕಣ್ಣಿನ ನೋಟದಲ್ಲಿಯೇ ಕೋಲ್ಮಿಂಚಿನ ಬಾಣ ಹೊರಡುತ್ತಿದ್ವು. ಮೀನ ಕಣ್ಣೋಳೆ ಅನ್ನೋ ಕವಿ ಮಾತಿಗೆ ಉಪಮಾನ ಉಪಮೇಯವಾಗಿ ಆ ಹುಡುಗಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಇಡೀ ಮಹಾ ಕುಂಭಮೇಳವೇ ಅಪರೂಪದ ಕಣ್ಣೋಟದ ಹುಡುಗಿಯ ಕಣ್ಣಲ್ಲಿ ಕಳೆದು ಹೋಗಿತ್ತು. ಹೆಣ್ಣಿನ ಅಂದವನ್ನು 100 ಪಟ್ಟು ಹೆಚ್ಚು ಮಾಡುವುದೇ ಅವರ ಮಾದಕ ಮೋಹಕ ಕಣ್ಣುಗಳು. ಈಕೆ ಆ ಪಟ್ಟಿಯಲ್ಲಿ ಪಕ್ಕಾ ಸ್ಥಾನ ಪಡೆಯುತ್ತಾಳೆ. ಕಳೆದ 3 ದಿನಗಳಿಂದ ಈ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಿದ್ದಾಳೆ. ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವುದಾಗಿ ಹೇಳಿಕೊಂಡಿದ್ದಾಳೆ. ಇಂದೋರ್ನಿಂದ ಬಂದಿರುವ ಈ ಯುವತಿಯ ಹೆಸರು ಗೊತ್ತಿಲ್ಲ. ಆದ್ರಿಂದ ಇರೋ ಬರೋರೆಲ್ಲ ಮೋನಾಲಿಸಾ ಅಂತ ನಾಮಕರಣ ಮಾಡಿದ್ದಾರೆ. ಮುದ್ದು ಹಾಗೂ ಮುಗ್ಧ ಯುವತಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದ್ದು, ಕೆಲವರಂತೂ ಈ ಯುವತಿಯನ್ನು ಹಾಲಿವುಡ್ ನಟಿ ಏಂಜಲಿನಾ ಜೋಲಿಗೆ ಹೋಲಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕುಂಭಮೇಳದಲ್ಲಿ ಸಾಧುಗಳು ಸದ್ದು ಮಾಡ್ತಾ ಇದ್ದಾರೆ, ಸಾಧ್ವಿಗಳು ಸುದ್ದಿ ಮಾಡ್ತಾ ಇದ್ದಾರೆ. ಇದೀಗ ಒಂದು ಹುಡುಗಿ ಸುದ್ದಿಯಲ್ಲಿದ್ದಾಳೆ. ಆಕೆಯನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಆಕೆಯ ಕಣ್ಣಿನ ನೋಟದಲ್ಲಿಯೇ ಕೋಲ್ಮಿಂಚಿನ ಬಾಣ ಹೊರಡುತ್ತಿದ್ವು. ಮೀನ ಕಣ್ಣೋಳೆ ಅನ್ನೋ ಕವಿ ಮಾತಿಗೆ ಉಪಮಾನ ಉಪಮೇಯವಾಗಿ ಆ ಹುಡುಗಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಇಡೀ ಮಹಾ ಕುಂಭಮೇಳವೇ ಅಪರೂಪದ ಕಣ್ಣೋಟದ ಹುಡುಗಿಯ ಕಣ್ಣಲ್ಲಿ ಕಳೆದು ಹೋಗಿತ್ತು. ಹೆಣ್ಣಿನ ಅಂದವನ್ನು 100 ಪಟ್ಟು ಹೆಚ್ಚು ಮಾಡುವುದೇ ಅವರ ಮಾದಕ ಮೋಹಕ ಕಣ್ಣುಗಳು. ಈಕೆ ಆ ಪಟ್ಟಿಯಲ್ಲಿ ಪಕ್ಕಾ ಸ್ಥಾನ ಪಡೆಯುತ್ತಾಳೆ. ಕಳೆದ 3 ದಿನಗಳಿಂದ ಈ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಿದ್ದಾಳೆ. ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವುದಾಗಿ ಹೇಳಿಕೊಂಡಿದ್ದಾಳೆ. ಇಂದೋರ್ನಿಂದ ಬಂದಿರುವ ಈ ಯುವತಿಯ ಹೆಸರು ಗೊತ್ತಿಲ್ಲ. ಆದ್ರಿಂದ ಇರೋ ಬರೋರೆಲ್ಲ ಮೋನಾಲಿಸಾ ಅಂತ ನಾಮಕರಣ ಮಾಡಿದ್ದಾರೆ. ಮುದ್ದು ಹಾಗೂ ಮುಗ್ಧ ಯುವತಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದ್ದು, ಕೆಲವರಂತೂ ಈ ಯುವತಿಯನ್ನು ಹಾಲಿವುಡ್ ನಟಿ ಏಂಜಲಿನಾ ಜೋಲಿಗೆ ಹೋಲಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.